ಸೆಕೆಂಡ್ ಕ್ರಾಪ್ಗೂ ಕೂಡ ಹಿಂಗಾರು ಕ್ರಾಪ್ಗೂ ಕೂಡ ಮಳೆ ಬಂದು ನೀರೆಲ್ಲ ತುಂಬಿದೆ. ನಾನು ಮಳೆರಾಯನಿಗೆ ಧನ್ಯವಾದಗಳನ್ನು ಸರ್ಕಾರದ ಪರವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಸೆಕೆಂಡ್ ಬೆಳೆಗೆ ಅಶ್ಯೂರ್ ಕೊಡ್ತೀರಿ, ಎರಡನೇ ಬೆಳೆಗೂ ನೀರು ಸಿಗುತ್ತಂತ ಸರ್, ಎರಡನೇ ಬೆಳೆಗೂ ಕೂಡ ನೀರು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎರಡನೇ ಬೆಳೆಗೂ ಕೂಡ ಯಾಕಂದ್ರೆ 101 TMC ಇವತ್ತಿರೋದ್ರಿಂದ ಎರಡನೇ ಬೆಳೆಗೂ ಕೂಡ ನೀರು ಕೊಡ್ಲಿಕ್ಕೆ ಸಾಧ್ಯ ಆಗಬಹುದು ಅಂತ ನಾವು ಮೋಸ್ಟ್ಲಿ ಸುಮಾರು 56 ಸಬ್ಜೆಕ್ಟ್ಗಳು ಚರ್ಚೆ ಮಾಡಿದ್ವಿ. ಕಲಬುರಗಿನಲ್ಲಿ 56, ಅದರಲ್ಲಿ 46 ಸಬ್ಜೆಕ್ಟ್ಗಳು ಇದಕ್ಕೆ ಸೀಮಿತವಾಗಿದ್ದಾವೆ. ಅದರಲ್ಲಿ ಕೆಲವು ಡಿಸಿಷನ್ಗಳೆಲ್ಲ ತಗೊಂಡಿದ್ದೀವಿ, ಅವೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ. ಇದನ್ನು ಕೂಡ ಮಾಡ್ತೀವಿ. ಹೋದಾಗ ಮಾಗಡಿನಲ್ಲಿ, ಕೋಲಾರದಲ್ಲ, ಮಾಗಡಿನಲ್ಲಿ ಬಹಳ ಜನ ಮಿನಿಸ್ಟ್ರಿಗಳು, MLAಗಳು, ರೈತರು ಮತ್ತೆ ಮಿಲ್ಕ್ ಯೂನಿಯನ್, ಬೆಂಗಳೂರು ಮಿಲ್ಕ್ ಯೂನಿಯನ್ ಒತ್ತಾಯ ಮಾಡೋದು ನಮಗೆ ಬೇರೆ ರಾಜ್ಯಗಳಿಗಿಂತ ಬಹಳ ಕಡಿಮೆ ಇದೆ ಮಾರಾಟ ಮತ್ತೆ ನಮ್ಗೆ ಹೆಚ್ಚು ಕೊಡಬೇಕು. ರೈತರಿಗೆ ಬಹಳ ಕಷ್ಟ ಆಗಿದೆ. ರೈತರಿಗೆ ಇವತ್ತು ಜಾನುವಾರುಗಳು ಉಪಯೋಗಿಸ್ತಕ್ಕಂಥ ಆಹಾರ ಪದಾರ್ಥಗಳಿರ್ಬೋದು, ಹಿಂಡಿ, ಬೂಸ ಇವೆಲ್ಲ ಜಾಸ್ತಿ ಆಗಿದೆ, ಫೀಡ್ ಎಲ್ಲ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಜಾಸ್ತಿ ಮಾಡಿ ಅಂತ ಕೇಳಿ ನಾವು ಒಂದು ವೇಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಒಂದು ವೇಳೆ ಜಾಸ್ತಿ ಮಾಡಿದ್ರೆ ಅದನ್ನ ಸಂಪೂರ್ಣವಾಗಿ ರೈತರು ಕೊಡಬೇಕು. ನಮ್ಮ ಭಾಗದಲ್ಲಿ ಹೇಳಿರೋದು ಮುಂದಕ್ಕೆ ಮಾಡಿದ್ರೆ, ಬೆಲೆ ಜಾಸ್ತಿ ಮಾಡಿದ್ರೆ, ಹಾಲಿನ ದರ ಹೆಚ್ಚು ಮಾಡಿದ್ರೆ ಅದನ್ನ ರೈತರಿಗೆ ಸಂಪೂರ್ಣವಾಗಿ ವರ್ಗಾಯಿಸಬೇಕು ಅಂತ ಹೇಳಿದ್ದೀನಿ. 53ರಲ್ಲಿ ಇದು ಕನ್ಸ್ಟ್ರಕ್ಟ್ ಆಯಿತು. 68ರಲ್ಲಿ ಪ್ರಾರಂಭ ಆಗಿ 70 ವರ್ಷ, 50 ವರ್ಷ ಯಾವುದೇ ಗೇಟ್ಗಳು 50 ವರ್ಷಕ್ಕೆ ಬದಲಾಯಿಸಬೇಕು. ಅದು 70 ವರ್ಷ ಆಗಿದೆ. ಮೇಂಟೆನೆನ್ಸ್ ಮಾಡದ್ರಿಂದ ಚೆನ್ನಾಗಿ 70 ವರ್ಷ ಆಯಿತು. ಒಂದು ಗೇಟು 19ನೇ ಗೇಟು ಬ್ರೇಕ್ ಆಗಿ ಅದು ಕೊಚ್ಚಿಕೊಂಡು ಹೊರಟೋಗ್ಬಿಟ್ಟಿದೆ. ಸೊ ಅದನ್ನ ಈಗ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿದ್ದಾರೆ. ಆ ಎಕ್ಸ್ಪರ್ಟ್ ಕಮಿಟಿ ಅವರು ವರದಿ ಕೊಟ್ಟಿದ್ದಾರೆ. ಆ ವರದಿ ಆಧಾರದ ಮೇಲೆ ಮೇಂಟೆನೆನ್ಸ್ ಮಾಡ್ತಕ್ಕಂಥ ಅವರು ಅದ್ರ ಮೇಲೆ ಮುಖ್ಯಮಂತ್ರಿಗಳೇ ಭಾರತ್ಲೆ ನಮ್ಮ 70 ವರ್ಷದ ಡ್ಯಾಮ್ ಈಗ ಅಪೆನ್ಸ್ ಮಾಡುವಂತ ನಾವು ಹೇಳಿದೀವ ಯಾರಿಗಾದ್ರೆ? ಎಲ್ಲ ಶಾಸಕರುಗಳು ನನ್ನನ್ನು ಭೇಟಿ ಮಾಡಿ SIT ಮಾಡಿ ಅಂತ ಹೇಳಿ. ಯಾಕಂತಂದ್ರೆ ಒಂದು ಅಫೆನ್ಸ್, ಒಂದು FIR ಅಲ್ಲ ಅವ್ರ ಮೇಲೆ ಆಗಿರೋದು. ಒಂದು ಎಕ್ಸ್ಟಾರ್ಷನ್ಗಾಗಿದೆ, ಎರಡನೇದು PCR ಆಕ್ಟ್ ಆಗಿದೆ, ಮೂರನೇದು ರೇಪ್ ಕೇಸ್ಗಾಗಿದೆ. ಏನ್ ಮಾಡ್ಬೇಕು ಹೇಳಿ, ನೀವೇ ಹೇಳ್ರಿ. ಟಾರ್ಗೆಟ್ ಮಾಡ್ತಾ ಇದ್ದಾರೆ ವಿಜಯ್ ಅಂದ್ರೆ ಅವರು ಟಾರ್ಗೆಟ್ ಮಾಡ್ತಾರೆ. ನೀನ್ ಹೇಳಪ್ಪ, ಟಾರ್ಗೆಟ್ ಮಾಡ್ತಾ ಇದೀವ ಈಗ ಅಫೆನ್ಸ್ ಮಾಡುವಂತ ಹೇಳಿ FIR ಅಂದ್ರೆ ನನ್ನ ಜೊತೆಗಿದ್ದವ್ರ ಜೊತೆ ತಪ್ಪಿಸ್ತರಲ್ವ ಸರ್ ಅವ್ರು ಏನ್ ಹೇಳ್ತಿದ್ದಾರೆ, FIR ಆಗೋದು. ನನ್ನ ಜೊತೆಗಿದ್ದವ್ರಿಗೆ ಅವ್ರು ಟಾರ್ಚರ್ ಮಾಡಿ ಕಂಪ್ಲೇಂಟ್ ತಗೊಳ್ತಾ ಇದೆ ಸರ್ಕಾರ. ನನ್ನ ಆಪ್ತ ಬಳಗ ಏನಿತ್ತಲ್ಲ, ಯಾರಿಗೂ ಕೂಡ ನಾವು ಆತರ ಮಾಡಲ್ಲ, ದೇಶದ ರಾಜಕಾರಣ ಮಾಡಲ್ಲ. ಮೋಸ್ಟ್ಲಿ ಸುಮಾರು 56 ಸಬ್ಜೆಕ್ಟ್ಗಳು ಚರ್ಚೆ ಮಾಡಿದ್ವಿ. ಕಲಬುರಗಿನಲ್ಲಿ 56, ಅದರಲ್ಲಿ 46 ಸಬ್ಜೆಕ್ಟ್ಗಳು ಇದಕ್ಕೆ ಸೀಮಿತವಾಗಿದ್ದಾವೆ. ಅದರಲ್ಲಿ ಕೆಲವು ಡಿಸಿಷನ್ಗಳೆಲ್ಲ ತಗೊಂಡಿದ್ದೀವಿ, ಅವೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ. ಇದನ್ನು ಕೂಡ ಮಾಡ್ತೀವಿ. ಹೋದಾಗ ಮಾಗಡಿನಲ್ಲಿ, ಕೋಲಾರದಲ್ಲ, ಮಾಗಡಿನಲ್ಲಿ ಬಹಳ ಜನ ಮಿನಿಸ್ಟ್ರಿಗಳು, MLAಗಳು, ರೈತರು ಮತ್ತೆ ಮಿಲ್ಕ್ ಯೂನಿಯನ್, ಬೆಂಗಳೂರು ಮಿಲ್ಕ್ ಯೂನಿಯನ್ ಒತ್ತಾಯ ಮಾಡೋದು ನಮಗೆ ಬೇರೆ ರಾಜ್ಯಗಳಿಗಿಂತ ಬಹಳ ಕಡಿಮೆ ಇದೆ ಮಾರಾಟ ಮತ್ತೆ ನಮ್ಗೆ ಹೆಚ್ಚು ಕೊಡಬೇಕು. ರೈತರಿಗೆ ಬಹಳ ಕಷ್ಟ ಆಗಿದೆ. ರೈತರಿಗೆ ಇವತ್ತು
ಜಾನುವಾರುಗಳು ಉಪಯೋಗಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೂ ಎಮ್ಮೆಗಳಿಗೂ ಉಪಯೋಗಿಸ್ತಕ್ಕಂಥ ಹಿಂಡಿ ಬೂಸ ಇವೆಲ್ಲ ಜಾಸ್ತಿ ಆಗಿದೆ, ಫೀಡ್ ಎಲ್ಲ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಜಾಸ್ತಿ ಮಾಡಿ ಅಂತ ಕೇಳಿದ್ರು. ನಾವು ಒಂದು ವೇಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಒಂದು ವೇಳೆ ಜಾಸ್ತಿ ಮಾಡಿದ್ರೆ ಅದನ್ನ ಸಂಪೂರ್ಣವಾಗಿ ರೈತರು ಕೊಡಬೇಕು ಅಂತ ಅಲ್ಲಿ ಇಲ್ಲಿ ನಮ್ಮ ಭಾಗದಲ್ಲಿ ಹೇಳಿರೋದು. ಮುಂದಕ್ಕೆ ಮಾಡಿದ್ರೆ ಬೆಲೆ ಜಾಸ್ತಿ ಮಾಡಿದ್ರೆ, ಹಾಲಿನ ದರ ಹೆಚ್ಚು ಮಾಡಿದ್ರೆ ಅದನ್ನ ರೈತರಿಗೆ ಸಂಪೂರ್ಣವಾಗಿ ವರ್ಗಾಯಿಸಬೇಕು ಅಂತ ಹೇಳಿದ್ದೀನಿ. ಒಂದು ವೇಳೆ ಜಾಸ್ತಿ ಮಾಡಿದ್ರೆ ಅದನ್ನ ಸಂಪೂರ್ಣವಾಗಿ ರೈತರು ಕೊಡಬೇಕು ಅಂತ ಹೇಳಿ. ನಮ್ಮ ಭಾಗದಲ್ಲಿ ಒಬ್ರು ಮಾತಾಡಿದ್ರೆ ಹೇಳ್ತೀನಪ್ಪ, ಪದೇ ಪದೇ ಅವ್ರು ಮಾತಾಡ್ತಾವ್ರೆ. ನಮ್ಮ ಭಾಗದಲ್ಲಿ ಹಾಲಿನ ದರವನ್ನ ರೈತರಿಗೆ ಕೊಡಬೇಕಾಗಿದ್ದ 1 ರೂಪಾಯಿನ ಕಡಿತ ಮಾಡಿದ್ರು. ಅವ್ರು ನಿರ್ಧಾರ ತೆಗೆದುಕೊಂಡ್ರು, ಏನು ಮಂಡಳಿ ಒಕ್ಕೂಟದವರು ನಿರ್ಧಾರ ಮಾಡಿ ರೈತರಿಗೆ ಕೊಡಬೇಕಾಗಿದ್ದ ಉತ್ಪನ್ನ. ನಾನು ಹಿಂದಿನ ಕೇಳಿದ್ದೀನ, ಮುಂದೆ ಕೇಳಿದ್ದೀನಿ. ಅಲ್ಲ, ನಾನು ಹೇಳಿರೋದು ಎಲ್ಲಿಗ್ರಿ? ಸುಮ್ಮನೆ ಏನೋ ಪ್ರಶ್ನೆ ಕೇಳಬೇಡಿ ನೀವು. ನಾನು ಹೇಳಿರೋದು ಮುಂದಕ್ಕೆ ಮಾಡಿದ್ರೆ, ಬೆಲೆ ಜಾಸ್ತಿ ಮಾಡಿದ್ರೆ, ಹಾಲಿನ ದರ ಹೆಚ್ಚು ಮಾಡಿದ್ರೆ ಅದನ್ನ ರೈತರಿಗೆ ಸಂಪೂರ್ಣವಾಗಿ ವರ್ಗಾಯಿಸಬೇಕು ಅಂತ ಹೇಳಿದ್ದೀನಿ. ನಮ್ಗೆ ನಾವು ದ್ವೇಷದ ರಾಜಕಾರಣ ಮಾಡಲ್ಲ ಯಾರ ಮೇಲೂ. ಈಗ ಅಫೆನ್ಸ್ ಮಾಡುವಂತ ನಾವು ಹೇಳಿದೀವ ಯಾರಿಗಾರು? ಎಲ್ಲ ಶಾಸಕರುಗಳು ನನ್ನನ್ನು ಭೇಟಿ ಮಾಡಿ SIT ಮಾಡಿ ಅಂತ ಹೇಳಿದ್ರು. ಯಾಕಂತಂದ್ರೆ ಒಂದು ಅಫೆನ್ಸ್, ಒಂದು FIR ಅಲ್ಲ ಅವ್ರ ಮೇಲೆ ಆಗಿರೋದು, ಮುನಿರತ್ನ ಅವ್ರ ಮೇಲೆ. ಒಂದು ಎಕ್ಸ್ಟಾರ್ಷನ್ಗಾಗಿದೆ, ಎರಡನೇದು PCR ಆಕ್ಟ್ನಲ್ಲಾಗಿದೆ, ಮೂರನೇದು ರೇಪ್ ಕೇಸ್ಗಾಗಿದೆ. ಏನು ಮಾಡ್ಬೇಕು ಹೇಳಿ ನೋಡೋಣ, ನೀವೇ ಹೇಳ್ರಿ. ಅದನ್ನೇ ಪುನಃ ನೀನು ಹೇಳಪ್ಪ. ಟಾರ್ಗೆಟ್ ಮಾಡ್ತಾ ಇದೀವ ಈಗ. ಅಫೆನ್ಸ್ ಮಾಡುವಂತ ಹೇಳಿ FIR ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ತಪ್ಪಿಸ್ತರಲ್ವ, ತಪ್ಪು ಮಾಡಿದ್ರಲ್ವ FIR ಆಗೋದು. ಟಾರ್ಚರ್ ಮಾಡಿ ಕಂಪ್ಲೇಂಟ್ ತಗೊಳ್ತಾ ಯಾರು? ನನ್ನ ಆಪ್ತ ಬಳಗ ಏನಿತ್ತಲ್ಲ ಅವ್ರಿಗೆ ಟಾರ್ಚರ್ ಮಾಡಿ. ನಾವು ಸುಳ್ಳು ಯಾರಿಗೂ ಕೂಡ ನಾವು ಆತರ ಮಾಡಲ್ಲ, ದ್ವೇಷದ ರಾಜಕಾರಣ ಮಾಡಲ್ಲ. ಥ್ಯಾಂಕ್ ಯು. ಏನಾದ್ರು ಒಂದು ವೇಳೆ ಜಾಸ್ತಿ ಮಾಡಿದ್ರೆ ಅದನ್ನ ಸಂಪೂರ್ಣವಾಗಿ ರೈತರು ಕೊಡಬೇಕು ಅಂತ ಹೇಳಿ. ನಮ್ಮ ಭಾಗದಲ್ಲಿ ಒಬ್ರು ಮಾತಾಡಿದ್ರೆ ಹೇಳ್ತೀನಪ್ಪ, ಪದೇ ಪದೇ ಅವ್ರು ಮಾತಾಡ್ತಾವ್ರೆ. ನಮ್ಮ ಭಾಗದಲ್ಲಿ ಹಾಲಿನ ದರವನ್ನ ರೈತರಿಗೆ ಕೊಡಬೇಕಾಗಿದ್ದ 1 ರೂಪಾಯಿನ ಕಡಿತ ಮಾಡಿದ್ರು. ಅವ್ರು ನಿರ್ಧಾರ ತೆಗೆದುಕೊಂಡ್ರು, ಏನು ಮಂಡಳಿ ಒಕ್ಕೂಟದವರು ನಿರ್ಧಾರ ಮಾಡಿ ರೈತರಿಗೆ ಕೊಡಬೇಕಾಗಿದ್ದ ಉತ್ಪನ್ನ. ನಾನು ಹಿಂದಿನ ಕೇಳಿದ್ದೀನ, ಮುಂದೆ ಕೇಳಿದ್ದೀನಿ. ಅಲ್ಲ, ನಾನು ಹೇಳಿರೋದು ಎಲ್ಲಿಗ್ರಿ? ಸುಮ್ಮನೆ ಏನೋ ಪ್ರಶ್ನೆ ಕೇಳಬೇಡಿ ನೀವು. ನಾನು ಹೇಳಿರೋದು ಮುಂದಕ್ಕೆ ಮಾಡಿದ್ರೆ, ಬೆಲೆ ಜಾಸ್ತಿ ಮಾಡಿದ್ರೆ, ಹಾಲಿನ ದರ ಹೆಚ್ಚು ಮಾಡಿದ್ರೆ ಅದನ್ನ ರೈತರಿಗೆ ಸಂಪೂರ್ಣವಾಗಿ ವರ್ಗಾಯಿಸಬೇಕು ಅಂತ ಹೇಳಿದ್ದೀನಿ. ಸರ್ಕಾರ ಟಾರ್ಚರ್ ಕೊಡಕ್ ಮಾಡ್ತಾ ಇದೆ, ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಗೆ ನಾವು ದ್ವೇಷದ ರಾಜಕಾರಣ ಮಾಡಲ್ಲ ಯಾರ ಮೇಲೂ. ಈಗ ಅಫೆನ್ಸ್ ಮಾಡುವಂತ ನಾವು ಹೇಳಿದೀವ ಯಾರಿಗಾರು? ಎಲ್ಲ ಶಾಸಕರುಗಳು ನನ್ನನ್ನು ಭೇಟಿ ಮಾಡಿ SIT ಮಾಡಿ ಅಂತ ಹೇಳಿದ್ರು. ಯಾಕಂತಂದ್ರೆ ಒಂದು ಅಫೆನ್ಸ್, ಒಂದು FIR ಅಲ್ಲ ಅವ್ರ ಮೇಲೆ ಆಗಿರೋದು, ಮುನಿರತ್ನ ಅವ್ರ ಮೇಲೆ. ಒಂದು ಎಕ್ಸ್ಟಾರ್ಷನ್ಗಾಗಿದೆ, ಎರಡನೇದು PCR ಆಕ್ಟ್ನಲ್ಲಾಗಿದೆ, ಮೂರನೇದು ರೇಪ್ ಕೇಸ್ಗಾಗಿದೆ. ಏನು ಮಾಡ್ಬೇಕು ಹೇಳಿ ನೋಡೋಣ, ನೀವೇ ಹೇಳ್ರಿ. ಅದನ್ನೇ ಪುನಃ ನೀನು ಹೇಳಪ್ಪ. ಟಾರ್ಗೆಟ್ ಮಾಡ್ತಾ ಇದೀವ ಈಗ. ಅಫೆನ್ಸ್ ಮಾಡುವಂತ ಹೇಳಿ FIR ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ತಪ್ಪಿಸ್ತರಲ್ವ, ತಪ್ಪು ಮಾಡಿದ್ರಲ್ವ FIR ಆಗೋದು. ಟಾರ್ಚರ್ ಮಾಡಿ ಕಂಪ್ಲೇಂಟ್ ತಗೊಳ್ತಾ ಯಾರು? ನನ್ನ ಆಪ್ತ ಬಳಗ ಏನಿತ್ತಲ್ಲ ಅವ್ರಿಗೆ ಟಾರ್ಚರ್ ಮಾಡಿ. ನಾವು ಸುಳ್ಳು ಯಾರಿಗೂ ಕೂಡ ನಾವು ಆತರ ಮಾಡಲ್ಲ, ದ್ವೇಷದ ರಾಜಕಾರಣ ಮಾಡಲ್ಲ.
ಥ್ಯಾಂಕ್ ಯು. ನೀವು ಏನಾದ್ರು ಈಗ ಇವತ್ತು ತುಂಗಭದ್ರಾ ಡ್ಯಾಮ್ ಮತ್ತೆ ತುಂಬಿದೆ. ಇವತ್ತು 101.773 TMC ನೀರಿದೆ. ಮುಂಗಾರು ಬೆಳೆಗಾಗಿ ಹಿಂಗಾರು ಬೆಳೆಗೂ ಕೂಡ ನೀರು ಸಿಗ್ತದೆ. ಈಗ 19ನೇ ಗೇಟು ಅದು ಕೊಚ್ಕೊಂಡು ಹೊರಟೋಗ್ಬಿಟ್ಟಿತ್ತು. ಅದನ್ನ ಕೂಡಲೇ ಡಿ ಕೆ ಶಿವಕುಮಾರ್ ಇಮಿಡಿಯೇಟ್ ಆಗಿ ಮಾಡಿ ಶಿವನಾಥ್ ತಂಗಡಿಗೆ ಇಲ್ಲೇ ಇದ್ಕೊಂಡು ಎಲ್ಲ ಮಾಡಿದ ಮೇಲೆ ಆ ಜಮೀರು ಕೂಡ ಇಲ್ಲೇ ಇದು ಮಾಡಿದ್ಮೇಲೆ ಅದು ಬಹಳ ಜಾಗೃತಿಯಾಗಿ ಆಯಿತು. ಕಣ್ಣಯ್ಯ ನಾಯ್ಡು ಅಂತಕ್ಕಂಥವರು ಎಕ್ಸ್ಪರ್ಟ್, ಗೇಟ್ ಎಕ್ಸ್ಪರ್ಟ್, ಅವರು ಸಹಾಯದಿಂದ ಮತ್ತೆ ಜಿಂದಾಲ್ ಅವರು ಎಂಥದ್ದು ಹಿಂದೂಸ್ತಾನ್ ನಾರಾಯಣ್ ಇಂಜಿನಿಯರಿಂಗ್ ಇವರೆಲ್ಲರ ಸಹಾಯದಿಂದ ಆಯಿತು. ಮತ್ತು ಅಧಿಕಾರಿಗಳು, ಬಹಳ ಮುಖ್ಯವಾಗಿ ಅಧಿಕಾರಿಗಳೆಲ್ಲರೂ ಕೂಡ ಕೆಲಸ ಮಾಡೋದ್ರಿಂದ, ಹಗಲು ರಾತ್ರಿ ಕೆಲಸ ಮಾಡೋದ್ರಿಂದ ಆದಷ್ಟು ತ್ವರಿತವಾಗಿ ಆಗಲಿಕ್ಕೆ ಸಾಧ್ಯ ಆಯಿತು. ಇವತ್ತು ರೈತರಿಗೆ ಯಾವುದೇ ತೊಂದರೆ ಆಗಲಿಲ್ಲ. ಸುಮಾರು ಅವರ ಎಲ್ಲ ಶ್ರಮದಿಂದ 20ಕ್ಕೂ ಹೆಚ್ಚು TMC ನೀರು ಉಳಿತು. 20ಕ್ಕೂ ಹೆಚ್ಚು ನೀರು. ರೈತರಿಗೆ ಆತಂಕ ಇತ್ತು, ಇದು ನೀರು ನಮಗೆ ಬೆಳೆಗೆ ಸಿಗ್ತದೋ ಇಲ್ಲವೋ ಅಂತಕ್ಕಂಥ ಆತಂಕ ಇತ್ತು. ಈಗ ಯಾವುದೇ ಬೆಳೆಗೆ ಏನು ತೊಂದರೆ ಇಲ್ಲ, ನೀರೆಲ್ಲ ಕೊಡಿ.